ನಮಸ್ತೆ ಬಂಧುಗಳೇ. ನಮ್ಮ ಬಹುತರ ಅನಾರೋಗ್ಯ ಸಮಸ್ಯೆಗಳಿಗೆ ನಮ್ಮ ಅಡುಗೆ ಮನೆ ಮೂಲವಾಗಿದೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ಜನರನ್ನು ಹೆಚ್ಚಾಗಿ ಕಾಡ್ತಾ ಇರುವಂಥ ವೆರಿಕೋಸ್ ವೇನ್ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಸಂಬಂಧಿ ಸಮಸ್ಯೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಇಂಥ ಹತ್ತಾರು ಅನಾರೋಗ್ಯ ಸಮಸ್ಯೆಗಳಿಗೆ ನಮ್ಮ ಆಹಾರ ಕ್ರಮದಲ್ಲಾಗಿರುವಂತಹ ಬದಲಾವಣೆನೇ ಕಾರಣ ಮತ್ತು ನಮ್ಮ ಕೆಟ್ಟಿರುವಂತಹ ಮನಸ್ಥಿತಿ, ಸಮಾಧಾನ ಇಲ್ಲದ ಮನಸ್ಸು ಕಾರಣ ಅನ್ನೋದು ನಿಮ್ಮೆಲ್ಲರ ಅರಿವಿಗಿರಲಿ. ಹಾಗಾಗಿ ಬಂಧುಗಳೇ, ನಿಮ್ಮ ಅಡುಗೆ ಮನೆಯನ್ನು ಆರೋಗ್ಯಕರವಾಗಿ ಪರಿವರ್ತನೆ ಮಾಡಿಕೊಳ್ಳ್ರಿ. ಹೇಗಪ್ಪ ಅಂತೀರಾ? ಅದನ್ನು ತಿಳ್ಕೊಳ್ಳೋ ಮುನ್ನ ನಮ್ಮ ಸ್ವಾಸ್ಥ್ಯ ಮಾರ್ಗವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ನಿಮ್ಗೆಲ್ರಿಗೂ ಕೂಡ ತಿಳಿದಿರುವಂಥದ್ದು, ಅಡುಗೆ ಮನೆ ಅನ್ನುವಂಥದ್ದು ಒಂದು ಆರೋಗ್ಯ ಸಂರಕ್ಷಣಾ ಕೇಂದ್ರವಾಗಿತ್ತು, ಒಂದು ಔಷಧಾಲಯವಾಗಿತ್ತು. ಆದರೆ ಇವತ್ತು ನಾವು ಅಡುಗೆ ಮನೇಲಿ ಹುಡುಕಿದ್ರೂ ಆರೋಗ್ಯಕ್ಕೆ ಪೂರಕವಾದಂಥವೇನು ಸಿಗಂಗಿಲ್ಲ. ಆ ರೀತಿ ನಾವು ಮಾರ್ಪಾಡು ಮಾಡ್ಕೊಂಡಿದ್ದೀವಿ. ನಮ್ಮ ಅಡುಗೆ ಮನೆಯಲ್ಲಾದಂತಹ ಮಾರ್ಪಾಡು ಮತ್ತು ಅಡುಗೆ ಮಾಡುವವರ ಮನಸ್ಥಿತಿಯಲ್ಲಾದಂತಹ ಮಾರ್ಪಾಡುಗಳಿಂದಾಗಿ ಇವತ್ತು ಅನಾರೋಗ್ಯ ಸಮಸ್ಯೆಗಳಿಂದ ನಾವು ಬಳಲುವಂತೆ ಆಗಿದೆ. ಮೊದಲಿಗೆಲ್ಲ ನಿಮ್ಗೆ ತಿಳಿದಿರೋ ಹಾಗೆ ಒಳ್ಳೆ ಉತ್ಕೃಷ್ಟ ಲೋಹಗಳು ಅಡುಗೆ ಮನೆಯಲ್ಲಿ ಸಿಗ್ತಾ ಇದ್ದವು. ಕಂಚು, ತಾಮ್ರ, ಬೆಳ್ಳಿ ಪಾತ್ರೆಗಳು. ಸೊ ಇವುಗಳಿಂದ ಅಡುಗೆಯನ್ನು ಮಾಡಿ ಉಣಬಡಿಸ್ತಾ ಇದ್ದಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇತ್ತೀಚೆಗೆ ಏನಾಯಿತು, ಆ ಜಾಗವನ್ನು ಅತ್ಯಂತ ಕಳಪೆ ದರ್ಜೆಯ ಅಲ್ಯೂಮಿನಿಯಂ ಪಾತ್ರೆಗಳು ಆವರಿಸ್ಕೊಂಡಿದ್ದಾವೆ. ಯಾವಾಗ ನಾವು ಇವುಗಳು ಉತ್ಕೃಷ್ಟ ಲೋಹಗಳು ತೊಳಿಲಿಕ್ಕಾಗೋದಿಲ್ಲ, ಕರೆ ಕಟ್ತಾವೆ, ಇವು ನೋಡಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ, ಬರೀ ಆಕರ್ಷಣೆಗೆ ಒಳಗಾಗಿ ಇವುಗಳನ್ನು ಗುಜರಿ ಸೇರಿಸ್ತೋ, ಗುಜರಿಲಿರಬೇಕಾದಂತಹ ವಸ್ತುವನ್ನು ತಂದು ಅಡುಗೆ ಮನೆಯಲ್ಲಿ ಇರಿಸ್ಕೊಂಡು, ಇದು ಶುರುವಾಗಿದ್ದು, ನಾನು ಎಕ್ಸ್ಪೆಷಲಿ ಹೇಳ್ತೀನಿ, ಮಾತೆಯರ ಮನಸ್ಥಿತಿಯಲ್ಲಾದಂತಹ ಬದಲಾವಣೆ. ಮಹಿಳೆಯರ ಅಪೇಕ್ಷೆಗಳು ಗುಣಕ್ಕಿಂತ ಹೆಚ್ಚಾಗಿ ಕೇವಲ ಅದರ ಬಣ್ಣ, ಆಕಾರ, ಗಾತ್ರ ಇವುಗಳನ್ನು ನೋಡ್ತಾ ಹೋದರೆ ಹೊರತು ಅದರ ಗುಣವನ್ನು ಗಮನಿಸಲಿಲ್ಲ. ಆಹಾರ ಮಾಡುವಂಥ ಪಾತ್ರೆಗಳ ಗುಣ ಇರ್ಬೋದು ಮತ್ತು ಆಹಾರ ಪದಾರ್ಥಗಳ ಗುಣ ಇರ್ಬೋದು, ಇವೆರಡರಲ್ಲೂ ನೀವು ಗಮನಿಸಿದ್ದು ಕೇವಲ ಅದು ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಡೆಲಿಷಿಯಸ್ ಆಗಿ ಕಾಣಬೇಕು, ನೀಟಾಗಿರಬೇಕು, ಕಲರ್ಫುಲ್ಲಾಗಿರಬೇಕು ಅಂತ ಬಯಸ್ತಾ ಬಂದ್ರಿ. ಆದರೆ ಅದರಲ್ಲಿದ್ದಂಥ ಸತ್ವ ಮತ್ತು ಗುಣದ ಬಗ್ಗೆ ಆದ್ಯತೆ ಕೊಡಲಿಲ್ಲ. ಅದರ ಸಲುವಾಗಿ ಇವತ್ತು ನಾವು ಬಹುತರ ಅನಾರೋಗ್ಯ ಸಮಸ್ಯೆಗಳಿಗೆ ಬಲಿ ಆಗ್ತಾ ಇದ್ದೀವಿ. ಮಣ್ಣಿನಿಂದ ಮಾಡಿದಂತಹ ಮಡಿಕೆಗಳನ್ನು ಮತ್ತು ತಾಮ್ರ, ಕಂಚು, ಹಿತ್ತಾಳೆ, ಈ ರೀತಿ ಉತ್ಕೃಷ್ಟ ಲೋಹಗಳು ಅಂದರೆ ಚಿನ್ನ, ಬೆಳ್ಳಿಯಲ್ಲೂ ಕೂಡ ನಾವು ಅಡುಗೆಯನ್ನು ಮಾಡಿ ಊಟ ಮಾಡ್ಬೋದು. ಆದರೆ ಅಷ್ಟಾಗಲಿಲ್ಲ ಅಂದರೂ ಕೂಡ ತಾಮ್ರ ಅಥವಾ ಹಿತ್ತಾಳೆ, ಕಂಚು ಈ ರೀತಿಯ ಪಾತ್ರೆಗಳನ್ನಾದರೂ ಕೂಡ ಅಡುಗೆ ಮನೆಯಲ್ಲಿ ಬಳಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಅಡುಗೆ ಮನೆಯ ವಸ್ತುಗಳ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಮುಂದೆ ನೋಡೋಣ. ನೀವು ಸ್ವಾಸ್ಥ್ಯ ಮಾರ್ಗದ ಜೊತೆ ಸದಾ ಮುಂದುವರಿರಿ. ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.